ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೇಲಿ? ಅಯ್ಯೋ, ಇವಳು ನೆನ್ನೆ ಬುದ್ಧಕ್ಕ ಫೋನ್ ಮಾಡಿತ್ತಲ್ಲ, ನೆನ್ನೆ ನಮ್ಮ ಮನೇನ. ಹ್ಞೂ, ಆ ಹುಡುಗಿ ನೆನ್ನೆ ಆಲ್ರೆಡಿ ಬಂದ್ಬಿಟ್ಟವಳ ಇಂಡಿಯಾಗೆ. ಅಯ್ಯೋ, ನನ್ನ ಲವ್ ಸ್ಟೋರಿಗಂತೂ ಒಳ್ಳೆ ಸಕ್ಸಸ್ ಸಿಕ್ತು. ಇವಳ ಕತೆ ಅಂತನೂ ಲವರ್ನ ಕರ್ಕೊಂಡು ಅಡ್ಡ ಪುಳ್ಳಿ ಬಿಡು ನಮ್ಮ ಮಾವನ್ನ. ನಂದು ಹಚ್ಚದು ಲವ್ ಸ್ಟೋರಿಗೆ ಎಂಡಿಂಗೇ ಇಲ್ದಿರೋ ಥರ ಆಗೋಗ್ಬಿಡುತ್ತೆ. ಅಪ್ಪ ಸದ್ಯ ಇವಳು ಅಲ್ಲಿಂದ ಬಂದ್ಲಲ್ಲ, ಕೊನೆಗೂ ನನಗೆ ಇವಾಗ ಸಮಾಧಾನ ಆಗ್ತೈತೆ. ಈಗ ನೋಡು ಮಾಡ್ತೀನಿ ಬಿಲ್ಡಪ್ಪ. ಹೇಳಿ, ಯಾರು ಬೇಕಾಗಿತ್ತು ನಿಮಗೆ? ನೀವು ಯಾರು? ನೀವು ನೋಡಿದ್ರೆ ನಮ್ಮ ಕಡೆರು ಅಂತ ಅನ್ನಿಸ್ತಾ ಇಲ್ವಲ್ಲ. ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಯಾರು ಬೇಕಾಗಿತ್ತು ನಿಮಗೆ? ಯಾರೇ ಗೊತ್ತಿಲ್ಲಮ್ಮ ಯಾರು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮನೇಲಿ ಯಾರಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಿಂತ್ಕೊಂಡಿದ್ದೀನಿ ನಾನು ಯಾರು ಅಂತ ಹೇಳ್ಬಿಟ್ಟು. ಏನು ಹೇಳ್ತಾನೆ ಇಲ್ಲ. ನಾನು ಅಮೆರಿಕದಿಂದ ಬರ್ತಾ ಇದ್ದೀನಿ. ಅದು ಹಾಂ, ಅಮೆರಿಕದಿಂದ ಬರ್ತಾ ಇದ್ದೀರಾ? ಹೌದಾ, ಯಾರವ ನೀನು? ಏನಾಗಬೇಕಿತ್ತವ? ಹಾಂ, ಈ ಮನೇಲಿ ಎಂಗೇಜ್ಮೆಂಟು ಅಂತ ಕೇಳ್ಪಟ್ಟೆ. ಎಂಗೇಜ್ಮೆಂಟು ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಅದು ರಾಜ್ ಅನ್ನೋ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಹಾಂ ಹೌದು, ನಾನೇ. ನಮ್ಮ ಸ್ವಂತ ನಮ್ಮ ಮಾವನ ಮಗನೇನೆ ಅವನು. ನಮ್ಮ ಮಾವನ ಮಗ ರಾಜ್ ಅಂತ ಹೇಳ್ಬಿಟ್ಟು ಅವನೇನೇ ಮದುವೆ ಮಾಡ್ಕೊತಾ ಇರೋದು. ನಾನೇ ಮದುವೆ ಮಾಡ್ಕೊತಾ ಇರೋದು. ಯಾಕೆ? ನಾವು ಇಬ್ಬರೂ ಮದುವೆ ಮಾಡ್ಕೊಬಿಟ್ಟು ಅಮೆರಿಕಾಗೆ ಹೋಗ್ತಾ ಇದ್ದೀವಿ. ಎಂಗೇಜ್ಮೆಂಟಿನ 2 ಡೇಸ್ ಇದೆ. ಇನ್ನೇನು ನಾಳೆ ನಡೆದ್ಬಿಟ್ಟು ಆಚೆ ನಡೆದ್ರೆ ನಮ್ಮ ಎಂಗೇಜ್ಮೆಂಟು. ಓ, ಈಗ ಗೊತ್ತಾಯಿತು, ನೀವು ರಾಜ್ ಅವ್ರ ಫ್ರೆಂಡಾ? ಎಂಗೇಜ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಅಮೆರಿಕದಿಂದ ಬಂದರೆ ನಮ್ಮ ಮಾವನ ಫ್ರೆಂಡಾ ನೀವು? ಅಮ್ಮೋ, ಗೊತ್ತೇ ಆಗಲಿಲ್ಲ ನನಗಂತೂ. ಮಾವನ ಫ್ರೆಂಡು ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ ಇನ್ನು 2-3 ಡೇಸ್ ಇದೆಯಲ್ಲ, ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ? ಏನು ಸಮಾಚಾರ? ಓ, ಹಳ್ಳಿಯೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ರಾ? ಬನ್ನಿ ಬನ್ನಿ. ನಮಗೂ ಎಂಗೇಜ್ಮೆಂಟ್ಗೆಲ್ಲ ತಯಾರಿ ಎಲ್ಲ ನಡೀತಾ ಐತೆ. ಹೇಳ್ತಾ ಇದ್ರು ರಾಜು, ಎಂಗೇಜ್ಮೆಂಟ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತ. ಆದರೂ ಹಳ್ಳಿಯಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಕಾಫಿನೋ ಟೀನೋ ಏನು ತಗೋತೀರಾ? ಅಲ್ಲ ಕಣಮಿ, ಹುಡುಗರ್ನೆಲ್ಲ ಅದು ಎಂತ ಕ್ಲೋಸ್ ಫ್ರೆಂಡ್ ಮಾಡ್ಕೊಳ್ಳೋದು. ಹೇಳು. ಯಪ್ಪ ಯಪ್ಪ ಯಪ್ಪ, ಈ ಎಂಗೇಜ್ಮೆಂಟ್ಗೆ ಅಮೆರಿಕದಿಂದ ಬಂದವಳೆ ಅಂತ ಹೇಳಿದ್ರೆ ಬುಡತ್ಲಾಗಿ. ನೋಡಿ, ನಿನಗೆ ಈಗಲೇ ಹೇಳ್ತಾ ಇದ್ದೀನಿ, ಮದುವೆ ಆದಮೇಲೆ ನಿಮ್ಮ ಮಾವನ್ನ ಹಿಂಗೆಲ್ಲನೂ ಹೆಂಗುಸ್ರು ಪಂಗುಸ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಳಕ್ಕೆ ಕೊಡ್ಬೇಡ. ಯಾವಳು ಸರಿ ಇರೋಕ್ಕಿಲ್ಲ. ಎಲ್ಲ ಬುಟ್ಟಿಗೆ ಹಾಕೊಂಡು ನಿಮ್ಮ ಮಾವನ್ನ ಕೆಡಿಸ್ಬಿಡ್ತಾಳೆ. ಆಮೇಲೆ ನಿನ್ನ ಗಂಡ ದೂರ ಆಗಬೇಕಾಯ್ತದೆ. ಹೆಣ್ಣೈಕ್ಳು ಸಂಘ ಬೇಡ ಅಂತ ಹೇಳು. ಮದುವೆ ಆದಮೇಲೆ ನೋಡು, ತುಂಡು ಬಟ್ಟೆ ಹಾಕೊಂಡು ಹೆಂಗೆ ಬಂದವಳೆ. ಇವಳು ಮಾನ ಬರೋದೈತಿ ಇವಳಿಗೆ. ಹ್ಞೂ ಕಣಮ್ಮ, ನೀನು ಹೇಳೋದು ಸರಿನೇ ನೀಯ. ಹಲೋ, ನಾನು ಆ ಥರ ಎಲ್ಲ ಹೇಳಕ್ಕೆ ಬಂದಿರೋದು. ಆ್ಯಕ್ಚುಲಿ ನಾನು ಎಂಗೇಜ್ಮೆಂಟು ಬಂದಿಲ್ಲ, ಎಂಗೇಜ್ಮೆಂಟ್ನ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಏನೋ, ನಂದು ನಮ್ಮ ಒಂದು ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅಂತ ಬಂದಿದ್ಯಾ? ನಂದು ನಮ್ಮ ಒಂದು ಎಂಗೇಜ್ಮೆಂಟ್ ನಿಲ್ಸಕ್ಕೆ ನೀನು ಯಾರೇ? ಇದ್ಯಾಕೆ ಹಿಂಗೆ ಬಂದ್ಬಿಟ್ಟಿದೆ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಅಂತ ಹೇಳ್ಬಿಟ್ಟು? ಇನ್ನೊಂದು ಕಿತ ಏನಾದರೂ ಎಂಗೇಜ್ಮೆಂಟ್ ನಿಲ್ಸೋದು ಮಾಡೋದು ಅಂತ ಹೇಳಿದ್ರೆ ನಾನು ಸುಮ್ಕಿರಕ್ಕಿಲ್ಲ. ನಮ್ಮ ಮಾವ ನನ್ನ ಮದುವೆ ಮಾಡ್ಕೊಂಡು ಅಮೇರಿಕಾ ಕರ್ಕೊಂಡು ಹೋಯ್ತದೆ. ಇನ್ನು 3-4 ತಿಂಗಳಾಗಿದೆ ನೀನು. ಅದಕ್ಕೆ ನಿಂಗೆ ಹೊಟ್ಟೆವ್ರಿಗೆ ಬಂದ್ಬಿಟ್ಟು ಮದುವೆ ನಿಲ್ಲಿಸ್ತಾ ಇದೆಯೇ ಬಿತ್ರಿ? ನಮ್ಮ ಅಮ್ಮ ಏನು ಸುಮ್ಕೆ ಬಿಡ್ತದೆ ಅಂತ ಅನ್ಕೊಂಡ? ಎಂಗೇಜ್ಮೆಂಟ್ ನಡೀದಾಗ ಬಿಡ್ತದ? ನೀನು ಅವಳೆ ಬಂದ್ಬಿಟ್ಟು ನಮ್ಮ ಎಂಗೇಜ್ಮೆಂಟ್ ನಿಲ್ಸಕ್ಕೆ? ನೋಡಮ್ಮ, ಎಂಗೇಜ್ಮೆಂಟ್ಗೆ ಬಂದವಳೆ ಅಂತ ಹೇಳಿದ್ರೆ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾವಳೆ. ಏಯ್ ಸುಬಾ, ಗಳಿಗೆ ನಗೆ ಅಪಸಕ್ಕನ್ನು ನುಡಿತೀಯ ನೀನು? ನೀನು ಯಾರೇ ಬಂದ್ಬಿಟ್ಟು ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಹೇಳೋಕೆ? ನೀನು ಅಮೆರಿಕದಿಂದ ಬಂದಿದ ತಕ್ಷಣ ಎಂಗೇಜ್ಮೆಂಟ್ ಎಲ್ಲ ನಿಲ್ಲಿಸ್ಬಿಡ್ಬೇಕೇನೆ? ಹಲೋ, ನಾನು ರಾಜು 3 ಇಯರ್ಸಿಂದ ಲವ್ ಮಾಡ್ತಾ ಇದೀವಿ. ಇಬ್ರು ತುಂಬಾನೇ ಇಷ್ಟಪಡ್ತಾ ಇದೀವಿ. ಒಬ್ಬರನ್ನೊಬ್ರು ಬಿಟ್ಟು ಇರೋದೇ ಇಲ್ಲ ಗೊತ್ತಾ? ನಾನು ಅಮೆರಿಕಲ್ಲಿ ನಾನು 3 ಮಂತ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ನಾನು ಅಮೆರಿಕದಲ್ಲೇ ಸ್ಟೇ ಮಾಡ್ತಾ ಇದ್ದೆ. ಈಗ ಅವ್ನು ಎಂಗೇಜ್ಮೆಂಟ್ ಅಂತ ಗೊತ್ತಾಯ್ತು. ಅದಕ್ಕೆ ಎಂಗೇಜ್ಮೆಂಟ್ ನಿಲ್ಲಿಸಿ ನಾನು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು. ಆ್ಯಕ್ಚುಲಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ರಾಜ್ನ ನಾನು ನಿಮಗೆ ಬಿಟ್ಕೊಳ್ಳೋದಂತೂ ಚಾನ್ಸೇ ಇಲ್ಲ. ಇಬ್ರು ತುಂಬಾನೇ ಡೀಪಾಗಿ ಲವ್ ಮಾಡಿಬಿಟ್ಟಿದ್ದೀವಿ. ಓಕೆನಾ? ನಾನು ಅವನು ಬಿಟ್ಟು ಇರೋದೆಲ್ಲ ಆದರೆ ಇರೋದಿಲ್ಲ. ಅದಕ್ಕೆ ಆ ವಿಷಯ ಗೊತ್ತಾಗಿದ ತಕ್ಷಣ ಅಮೆರಿಕ ಇದ್ದ ಇಲ್ಲಿ ತನಕ ಓಡೋಡಿ ಬಂದಿದ್ದೀನಿ. ನೋಡಿ, ನೀವು ಸುಮ್ಮನೆ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ತುಂಬ ಒಳ್ಳೇದು. ನೀವೇನಾದರೂ ಎಂಗೇಜ್ಮೆಂಟ್ ಮಾಡ್ತೀರಾ ಅಂತಂದರೆ ನಾನಂತೂ ನಿನ್ನ ಮಗಳಿಗೆ ಡೈವರ್ಸ್ ಕೊಡ್ಸಾದ್ರೂ ಪರವಾಗಿಲ್ಲ, ಮತ್ತೆ ನಾನೇ ಮದುವೆ ಮಾಡ್ಕೊಳ್ಳೋದು. ಅವ್ನು ಮತ್ತೆ ನನ್ನಿಂದನೇ ಬರೋದು. ಯಾಕಂದರೆ ಅವನನ್ನು ಅಷ್ಟೊಂದು ಇಷ್ಟಪಡ್ತಾ ಇದ್ದಾನೆ. ಐ ಹೋಪ್ ನೀವಂತೂ ತುಂಬ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಕೇಳಿ ಕೊಡ್ತೀನಿ. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಎಂಗೇಜ್ಮೆಂಟ್ ಅಂದ್ರೂ ಕ್ಯಾನ್ಸಲ್ ಮಾಡಿ ಅಷ್ಟೇನೆ. ಏನೇ ಬೇಬಗಳ್ತಿದ್ಯಾ ಬಿತ್ರಿ? ನಮ್ಮ ಅಣ್ಣನ ಮಗ ದೇವ್ರು ಒಂದೇ, ಅವನು ಒಂದೇ ರಾಜು. ಅವ್ನು ನಿನ್ನನ್ನು ಲವ್ ಮಾಡ್ತಾವನೆ ಅಂತಂದ್ರೆ ಏನ್ಲೇ ಅರ್ಥ ಲವ್ ಮಾಡ್ತಾವನೆ ಅಂತಂದ್ರೆ ನನ್ನ ಮಗಳನ್ನ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊತಾವನ ಅವನಂತನೂ. ಅಂತದ್ರಾಗೆ ಈ ಮನೆಯಾಳಿ ಎಲ್ಲ ಎಂಗೇಜ್ಮೆಂಟ್ಗೆಲ್ಲ ತಯಾರಿ ಮಾಡ್ಕೊಂಡ್ಮೇಲೆ ಬಂದ್ಬಿಟ್ಟು ಲವ್ವರು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣನ ಮಗ ಅಂತನಲ್ಲ, ನನ್ನ ಅಣ್ಣನ ಮಗ ಭಾಳ ಒಳ್ಳೆಯವನು ಗೊತ್ತೇನು? ನಿನ್ನಂತೊಳ್ಳೆ ಲವ್ ಮಾಡ್ಕೊಂಡು ಕುತ್ಕೊಳ್ಳೋಕೊಂಡು ಟೇಮೇನೇ ಇಲ್ಲ. ಹಲೋ, ನನಗೂ ಅಷ್ಟೇ ನಿಮ್ಮ ಮಧ್ಯೆ ಜಗಳ ಮಾಡೋಷ್ಟು ಟೈಮ್ ಇಲ್ಲ. ಹಾಗೆ ನಾನು ಬ್ಯುಸಿ ಇರ್ತೀನಿ. ಬ್ಯುಸಿ ಇರೋರು ಯಾರು ಲವ್ ಮಾಡಬಾರ್ದು ಅಂತನಾ? ಇಬ್ರು ತುಂಬಾನೇ ಇಷ್ಟಪಡ್ತಾ ಇದೀವಿ. ಅದು 3 ಇಯರ್ಸಿಂದ ಇಷ್ಟಪಡ್ತಾ ಇದೀವಿ. ನಿನ್ನ ಮಗಳ ಇಲ್ಲ ನಾನಂತ ಕೇಳಿದ್ರೆ ನಾನು ಅಂತಲೇ ಚೂಸ್ ಮಾಡ್ಕೊಳ್ಳೋದವನು. ನೋಡಿ, ಅದೇನು ಮಾಡ್ತಿರೋ ಬಿಡ್ತಿರೋ ನನಗೆ ಅದೆಲ್ಲ ಗೊತ್ತಿಲ್ಲ. ಅಂತೂ ಎಂಗೇಜ್ಮೆಂಟ್ ಅಂತೂ ನೀವು ಕ್ಯಾನ್ಸಲ್ ಮಾಡಲೇಬೇಕು ಅಷ್ಟೇನೆ. ರಾಜ್ ಬರಲಿ. ರಾಜ್ ಯಾಕೋ ಕಾಲ್ ಪಿಕ್ ಮಾಡ್ತಾ ಇಲ್ಲ. ರಾಜ್ ಬರಲಿ. ರಾಜ್ ಬಂದಮೇಲೆ ನಾನೇ ಮಾತಾಡ್ತೀನಿ ಅದೇನು ವಿಚಾರ ಅಂತ ಹೇಳ್ಬಿಟ್ಟು. ನಿಮ್ಮೆದ್ರಿಗೇನೆ ಗೊತ್ತಾಗಲಿ ಅಲ್ವಾ ಎಲ್ಲನೂ. ನಿನ್ನ ಹತ್ರ ಎಷ್ಟು ಬೇಕೋ ಸಾಕ್ಷಿ ಎಲ್ಲ ಇದ್ದಾವೆ. ರಾಜ್ ಸಮೇತ ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಅವನು ಗ್ಯಾರಂಟಿ ಒಪ್ಕೊಂತಾನೆ. ಓಕೆನಾ? ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇವತ್ತು ನಾನು ಅಮೆರಿಕದಲ್ಲಿ ಇರೋದನ್ನು ಅವ್ನು ದುಡ್ಡಲ್ಲೇ ಅವನೇ ನನ್ನ ಅಮೆರಿಕದಲ್ಲಿ ಇರಿಸಿದ್ದಾನೆ. ಅಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಓಕೆನಾ? ಈ ಹಳ್ಳಿಗೂ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅವ್ನಿಗೆ ಹಳ್ಳಿಯವರು ಅಂತಂದ್ರೆ ಆ್ಯಕ್ಚುಲಿ ಆಗೋದೇ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊತಾವನೆ ಅಂದರೆ ನಂಬಕ್ಕೆ ಅಸಾಧ್ಯ. ಅದಕ್ಕೆ ವೆಯ್ಟ್ ಮಾಡ್ತೀನಿ. ಅವನಿಗೆ
ಫೋನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಫೋನ್ ಮಾಡಲಿ, ಎಲ್ಲ ವಿಚಾರನೂ ಕೇಳ್ತೀನಿ ನಾನು. ಬಲ್ವಂತದ ಮದುವೆ ಮಾಡ್ತಾವ್ರೆ ಅಂತ ಅನ್ಸುತ್ತೆ ಅವ್ನಿಗೆ. ಇಲ್ಲ ಅಂದಿದ್ರೆ ಅವ್ನು ಈ ಥರ ಮಾಡೋನೇ ಅಲ್ಲ. ತುಂಬ ಬಲವಂತ ಮಾಡಿಬಿಟ್ಟು ನೀವೆಲ್ಲ ಮದುವೆ ಮಾಡಿಸ್ತಾ ಇದ್ದೀರಾ ಅವ್ನಿಗೆ. ನಾವಿಬ್ರು ಆರಾಮಾಗಿ ಮದುವೆ ಮಾಡ್ಕೊತೀವಿ. ಈ ಎಂಗೇಜ್ಮೆಂಟ್ ಅಂತೂ ನಡೆಯೋಕ್ಕೆ ನಾನಂತೂ ಬಿಡಲ್ಲ. ಎಂಗೇಜ್ಮೆಂಟು ಹಾಕ್ಕೊಡ್ದು, ಮದುವೆನೂ ಹಾಕ್ಕೊಡ್ದು, ಅಷ್ಟೇನೇನೆ. ನೋಡ್ದೇನೆ ಮನಿಯಾಳಿ ನಿಂಗೆ ಹೇಳ್ದೆ ಲೋಪರ್ರು ಬ್ಯಾಡ್ವೆ ಓದ್ಸೆ ನನ್ನ ಮಗಳನ್ನ ಇನ್ನೂ ಒಂದೆರಡು ದಿನ ಬ್ಯಾಡ್ವೆ ಅಂತ ಹೇಳ್ಬಿಟ್ಟು ನಿಂಗೆ ಒತ್ತಿ ಹೇಳ್ದೆ. ಕೇಳ್ದೇನೆ ಏನೇ ಬಿತ್ರಿ ಕೇಳ್ದೇನೆ ಅಷ್ಟೆಲ್ಲ ಒತ್ತಾಯ ಮಾಡ್ಬಿಟ್ಟು ಬ್ಯಾಡ್ವೆ ಮದುವೆ ನನ್ನ ಮಗಳು ಓದ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಮಣ್ಣ ಏನು ಮಗ ಶ್ರೀರಾಮಚಂದ್ರ, ನಮ್ಮಣ್ಣ ಏನು ಮಗ ಹಂಗೆ, ನಮ್ಮಣ್ಣ ಏನು ಮಗ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಜೀವನ ಹಾಳು ಮಾಡೋಕ್ಕೆ ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನೀನು. ನೋಡೆ ಇವಾಗ ಲವ್ ಪವತ್ತು ಹುಡುಕ ಬಂದವಳೆ ಎಂಗೇಜ್ಮೆಂಟು ಅಂತ ಹೇಳ್ಬಿಟ್ಟು ಊರು ತುಂಬಾ ಆಗ್ಲೇ ನೀ ಎಂಗೇಜ್ಮೆಂಟು ಅಂತ ಹೇಳ್ಬಿಟ್ಟು ಚೊಕ್ಲಿ ಕರ್ಜಿಕಾಯಿ ಮಾಡ್ಬಿಟ್ಟು ಮಡಗಿದ್ಯಾ. ಇವಾಗ ಊರವರೆಲ್ಲನೂ ಯಾಕ್ರು ಸುಕ್ಕಂತಾರೆ, ನಮ್ಮನ್ನ ಆಡ್ಕೊಂಡು ನುಗ್ತಾರೆ. ಮನಿಯಾಳಿ ಅವತ್ತೇ ಬೊಗಳಿದ್ದೀನಿ, ಬ್ಯಾಡಮ್ಮಿ ಇನ್ನೋಳು ಓದ್ಕೊಂಡು ಹೋಗ್ಲಿ ನಾನು ಕೊಟ್ಟು ಯಾರನ್ನ ಸಂದಕ್ಕಿರೋರು ಕೊಟ್ಟು ಮದುವೆ ಮಾಡ್ತೀನಿ ಅಂತಂದ್ರೆ ಕೇಳ್ದೇನೆ ನೀನು ಹೇಳಿದ್ದೆ ನಡಿಬೇಕು ನೀನು. ಏನೇ ಮಾಡ್ದೆ ಇವಾಗ? ಏನಾರ ಎಂಗೇಜ್ಮೆಂಟ್ ನಿಂತೋಗ್ಬಿಟ್ಟು ಏನಾದ್ರೂ ಮದುವೆ ಕ್ಯಾನ್ಸಲ್ ಆಗಿ ನನ್ನ ಮಗಳು ಮಾನ ಮರುವಾದಿ ಬೀದಿನಾಗ ಹರಾಜ್ ಆಗ್ಬೇಕಂತೆ. ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಬಿತ್ರಿ. ಏನವ ಇಲ್ಲಿ ನೋಡವ ಈರೊಳ್ನೊಬ್ಳು ಮಗಳು ಕಣವ, ಪಿರುತಿಯಿಂದ ಬೆಳೆಸ್ಬಿಟ್ಟಿದ್ದೀನಿ ಕಣವು ನನ್ನ ಮಗಳನ್ನ. ನೀನು ಹಿಂಗೆಲ್ಲ ಬಂದ್ಬಿಟ್ಟು ಮದುವೆ ಕ್ಯಾನ್ಸಲ್ ಅದು ಇದು ಅಂತ ಅಂದ್ಬಿಟ್ರೆ ನಾಳೆ ಯಾರವ ಮದುವೆ ಮಾಡ್ಕೊತಾರೆ? ನನ್ನ ಮಗಳನ್ನ ಮೊತ್ತೀನಿ ಯಾರವ ಮದುವೆ ಮಾಡ್ಕೊತಾರೆ? ನೀನೇ ಹೇಳು. ನೀವು ಹೆಂಗೋ ಸಂದಕ್ಕಿದ್ದೀರಾ, ಅಮೇರಿಕದಾಗ ಇರ್ತೀರಾ, ಹೆಂಗೋ ನಿಮ್ದು ಎಲ್ಲ ಜೀವನನೂ ನಡೆದೋಗ್ಬಿಡ್ತದೆ. ಆದರೆ ನಮ್ದು ಹಂಗಲ್ಲ ಕಣವು. ಒಳ್ಳಿನಾಗೆ ಎಂಗೇಜ್ಮೆಂಟ್ ಎಲ್ಲ ನಿಂತೋಗ್ಬಿಟ್ರೆ ಮಾನ ಮರೋದಿರ್ತದೆ. ನಾವು ಆಗಲೇ ನೆಂಟ್ರಿಸ್ಟ್ರಿಗೆಲ್ಲನೂ ಕರೆದೇ ಬಿಟ್ಟಿದ್ದೀವಿ. ನಾವು ಎಂಗೇಜ್ಮೆಂಟು ಅಂತ ಹೇಳ್ಬಿಟ್ಟು ನೆಂಟ್ರಿಸ್ಟ್ರನ್ನೆಲ್ಲ ಕರೆದು ಬಿಟ್ಟಿದ್ದೀವಿ. ಈಗ ಇದ್ದಕ್ಕಿದ್ದಂಗೆ ಏನಿಯಾ ಮದುವೆಗಿದ್ವಿ ನಿಂತೋಗ್ಬಿಟ್ರೆ ನಮ್ಮ ಮಾನ ಮರುವಾದಿ ಎಲ್ಲ ಬೀದಿನಾಗ ಹರಾಜ್ ಆಯ್ತದ ಕಣವು, ಹರಾಜ್ ಆಯ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಲವ್ ತಾನೇ ಮಾಡಿರೋದು. ಹೆಂಗೆ ಗೊತ್ತಾಗ್ಬಿಟ್ಬಿಟ್ಟು ಲವ್ವ ನೀನು ಪಾಡು ನೀವು ಹೊಂಟೋಗ್ಬಿಡವು ಅಮೇರಿಕಕ್ಕೆ. ದೇವ್ರಣ್ಣೆ ನನ್ನ ಮಗಳ ಜೀವನ ಹಾಳು ಮಾಡ್ಬೇಡ ಕಣವು. ನನ್ನ ಮಗಳ ಮೇಲೆ ನನ್ನ ಪ್ರಾಣನೇ ಮಾಡಿಕೊಂಡಿವ್ ನೀ ಕಣವು. ಇರೋಳೊಬ್ಳು ಅಂತ ಹೇಳ್ಬಿಟ್ಟು ಇವಳಿಗೆ ಬೊಡ್ಡಿಗೆ ಬಡ್ಕೊಂಡೆ ನಾನು. ಬ್ಯಾಡ ಕಂಡ್ಲೆ ಮದುವೆ ಅಂತ ಹೇಳ್ಬಿಟ್ಟು ಇನ್ನೂ ವರ್ಷ ಹೋಗ್ಲಿ ಅಂತ ಕೇಳಬೇಕಲ್ಲ. ಇದು ಬಡ್ಡಿ ಗಂಡನ ಮಾತಾ. ನೋಡಿ, ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನಾನು 3 ಇಯರ್ಸ್ ಲವ್ ಮಾಡಿರೋದು. ಅವನು ನಾನು ತುಂಬಾ ಇಷ್ಟಪಡ್ತಾನೆ. ಅವನೇನಾದ್ರೂ ನಾನು ಇಷ್ಟಪಡಲ್ಲ ಅನ್ನೋದಾಗಿದ್ರೆ ನಾನು ಓಕೆ ಅಂತ ಒಪ್ಕೊಂತಿದ್ದೆ. ಆದರೆ ನಾನಂತೂ ಅವನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇಷ್ಟಪಟ್ಬಿಟ್ಟೇ ಮದುವೆ ಮಾಡ್ಕೊಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ನೋಡಿ, ದಯವಿಟ್ಟು ನೀವು ಅಷ್ಟೇ ತಡಿಬೇಡಿ. ನಿಮ್ಮ ಮಗಳು ಬೇಕಾದ್ರೆ ಬೇರೆ ಯಾರನ್ನಾದ್ರೂ ಹುಡುಕ್ಬಿಟ್ಟು ಮದುವೆ ಮಾಡ್ಕೊಳ್ಳಿ. ನನಗೇನಂತೆ, ನಾನಂತೂ ನನ್ನ ರಾಜನ ಬಿಟ್ಕೊಡೋ ಅಂತ ಪ್ರಮೇಯನೇ ಇಲ್ಲ. ನಾನು ಅವನು ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದೀವಿ ಗೊತ್ತಾ? ಅಷ್ಟು ದೂರ ಇದ್ರೂ ಇಬ್ಬರು ಎಷ್ಟು ಲವ್ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಾ? ಲವ್ ಬೇರೆ ನಿಮ್ಗೆ ಏನಾದರೂ ಗೊತ್ತಾ? ನೋಡಿ, ಮದುವೆ ಅಂತ ಆದರೆ ಅದು ನನ್ನ ರಾಜನೇ ಆಗೋದು. ನಾನು ವೆಯ್ಟ್ ಮಾಡ್ತೀನಿ, ನಾನು ಬರೋ ತನಕ ನಾನು ಕಾಲ್ ಮಾಡ್ತೀನಿ ಅವನಿಗೆ. ಅಯ್ಯೋ ಅಣ್ಣ, ಇದನ್ನು ಕೇಳಕ್ಕಿಲ್ವೇ ನಮ್ಮ ಅಣ್ಣಯ್ಯ? ನಮ್ಮ ಅಣ್ಣ ಹಿಂಗೆ ಫೋನ್ ಹಾಕ್ಬಿಟ್ಟು ಒಂದು ಮಾತು ಹೇಳ್ಬೇಕು ನಾನು. ನನ್ನ ಆಯ್ತಾಯ್ತಣ್ಣೋ ನನಗೆ ಅಂತ. ಅಯ್ಯೋ ನಿಂತೋಗ್ಲಿ ನನ್ನ ಮಗಳು ಮದುವೆ, ನಿಂತೋಗ್ಲಿ. ತುಂಡುಗಟ್ಟಿಗೆ ತಗೊಂಡು ಮುರಿದು ಬಿಡ್ತೀನಿ ಸ್ವಂಟವಾ. ಆಮೇಕಿಂತ ಮಾತಾಡೋದು ನಾನು ನಿನಗೆ. ಅಯ್ಯೋ ರೀ, ನನ್ನ ಮಗಳು ಅಮೆರಿಕದಾಗ ಸಂದಕ್ಕಿತ್ತಾಳೆ ಅಂತ ತಾನೇ ಏನೇನೋ ಪ್ಲಾನ್ ಮಾಡಿದ್ದು. ನಾನಂತೂ ಹೀರಿ ನಮ್ಮ ಅಣ್ಣ ಹಿಂಗೊಂದು ಫೋನ್ ಹಾಕ್ಬಿಟ್ಟು ಬರ್ತೀನಿ. ಅಣ್ಣಯ್ಯ ಈಗಲೇ ಬಾ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದು ಏನೇನು ಬೇಕೋ ಎಲ್ಲ ಇತ್ಯರ್ಥ ಮಾಡ್ಬಿಡ್ಲಿ. ನನ್ನ ಅಳಿಯ ಅಂತನಲ್ಲ ರೀ, ನನ್ನ ಅಳಿಯನೂ ಒಂದೇ, ದೇವರು ಒಂದೇ. ಇವಳೆ ಏನೋ ಮೋಡಿ ಮಾಡಿತ್ತಾಳೆ, ನೋಡಿದ್ರೆ ಗೊತ್ತಾಗಿಲ್ವ, ತುಂಡು ಬಟ್ಟೆ ಹಾಕೊಂಡು ಮೋಡಿ ಮಾಡೋಳೆ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಅವನೇನಿಯ ಹೇಳ್ತಾನೆ ನಾನು ಇವಳನ್ನ ಇಷ್ಟಪಟ್ಟಿಲ್ಲ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ರಿ, ಕರೆಸ್ತೀನಿ ಇವಾಗಲೇನಿಯ. ಈಗಲೇ ಫೋನ್ ಹಾಕ್ಬಿಟ್ಟು ಕರೆಸ್ತೀನಿ. ನನ್ನ ಅಳಿಯ ಅಂತನಲ್ಲ ಅಂದರೆ ಅಂತನಲ್ಲ. ನನ್ನ ಮಗಳನ್ನ ಸಂದಾಗೇನಿಯ ನೋಡ್ಕೊಂತಾನೆ. ಇವಳೆ ಯಾರೋ ಮಾಯಾಂಗಿಣಿ ಇವಳಂತನೂ. ಹಲೋ ಅಣ್ಣ, ನಾನು ಸರೋಜಿ ಕಣಣ್ಣ. ಅಯ್ಯೋ ಅಣ್ಣ, ಅರ್ಜೆಂಟಾಗಿ ಬಾಣ ಹಳ್ಳಿಗೆ. ನಿನ್ನ ಮಗನ್ನ ಕರ್ಕೊಂಡು ಅರ್ಜೆಂಟಾಗಿ ಬಾಣ. ಹೂ ಕಣಣ್ಣ, ಪ್ರಾಬ್ಲಮ್ ಆಗೈತೆ ಕಣಣ್ಣ. ಯಾವುದೋ ಒಂದು ಹುಡುಗಿ ಬಂದ್ಬಿಟ್ಟು ನಾನು ರಾಜ್ ಲವ್ವರು ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಗಲಾಟೆ ಮಾಡ್ತಾಳು ಕಣಣ್ಣ ಮನೆ ಹತ್ರ. ಅಣ್ಣೋ ಸರ್ನ ಬಾಣೋ. ಸರ್ನ ಬಾಣ ಕಾಯ್ಕೊಂಡಿರ್ತೀನಿ. ಹೂ ಕಣಣ್ಣ, ಬಾಣ ಬೇಗ. ಅಯ್ಯೋ ನಂಗೊಂಥರ ಆಯ್ತಾಯ್ತು ಕಣಣ್ಣ, ನನ್ನ ಮಗಳು ಎಂಗೇಜ್ಮೆಂಟ್ ನಿಂತೋಯ್ತದೆ ಅಂತ. ಸರ್ನ ಬಾಣ ನೀನು. ಹ್ಞೂ ಕಣಣ್ಣ, ಆಯ್ತು ಕಣಣ್ಣ, ಸರ್ನ ಬಾಣ. ನನ್ನ ಮದುವೆ ಅಂತಂದ್ರೆ ನಿಂತೋಗೋದು ಅಂತಂದರೆ ಗ್ಯಾರಂಟಿ ಬಿಡು. ಹಬ್ಬ ಸದ್ಯ.